ಅಲ್ಲಿ ಮಠದಲ್ಲಿ ಸಂಜೆ ಮಾತನಾಡಬೇಕಾದ್ರೆ ನಮ್ಮ ಕ್ಷೇತ್ರದ ಮಾಜಿ ಶಾಸಕರಾದಂಥ ಎಚ್ ಎಸ್ ಶಿವಶಂಕರ್ ಅವರು ಕೂಡ ಭಾಗವಹಿಸಿದ್ದಾರೆ. ಇವತ್ತು ಶಿವಶಂಕರಣ್ಣ, ಇವತ್ತು ನಿಮ್ಮ ಬಗ್ಗೆ ಗೌರವ ಇದೆ. ರಾಜಕೀಯವಾಗಿ ನಮ್ಮ ಮೇಲೆ ನಿನಗೆ ಅಗೆತನ ಇರಬಹುದು, ರಾಜಕೀಯವಾಗಿ ನಿಮ್ಮ ವಿರುದ್ಧದ ಒಂದು ಪಕ್ಷದಲ್ಲಿ ನಾವು ಇರಬಹುದು. ರಾಜಕಾರಣವನ್ನು ರಾಜಕೀಯವಾಗಿ ಎದುರಿಸೋಣ, ರಾಜಕಾರಣವನ್ನು ಕ್ಷೇತ್ರದ ಜನರ ಜೊತೆ, ಜನರ ಬಳಿಗೆ ತಗೊಂಡೋಗೋಣ. ಇವತ್ತು ಸಮಾಜ ಅನ್ನೋಂಥ ಮೂರಕ್ಷರವನ್ನು ಇಟ್ಕೊಂಡು ಅದನ್ನು ಅಡ್ಡ ಇಟ್ಕೊಂಡು ನಾವು ರಾಜಕಾರಣ ಮಾಡೋದು ಬೇಡ. ಇವತ್ತು 18 ವರ್ಷದಿಂದನೂ ಕೂಡ ಆ ಪೀಠಕ್ಕೆ ಭಾಳಷ್ಟು ಅವಿನಾಭಾವವಾಗಿ ನಾನು ಸಾಕಷ್ಟು ಕೆಲಸ ಮಾಡಿದ್ರೂ ಕೂಡ ಪೀಠದ ಕೆಲಸ ಮಾಡಿದ್ದೇನೆ ವಿನಃ ಪೀಠದ ಒಳಗೆ ನಾನು ರಾಜಕಾರಣ ಯಾವತ್ತೂ ಮಾಡಿಲ್ಲ. ಇವತ್ತು ನೀವು ಕೂಡ 18 ವರ್ಷ ನಮ್ಮ ಮಠದ ಮುಂದೆ ಹೋದ್ರೂ ಕೂಡ ಯಾವತ್ತೂ ನೀವು ಒಳಗೆ ಬಂದಿರಲಿಲ್ಲ. ನಿನ್ನೆ ಬಂದಿದ್ದೀರಿ, ಸಮಾಜದವ್ರು ನೀವು, ಸಂತೋಷ. ನಿನ್ನೆ ನೀವು ಬಂದಿದ್ದೀರಿ, ನನಗೆ ಭಾಳಷ್ಟು ಸಂತೋಷ. ಬರ್ರಿ ಹೋಗ್ರಿ. ಆದರೆ ಆ ಪೀಠದಲ್ಲಿ ರಾಜಕಾರಣವನ್ನು ನಾನು ಗೌರವಯುತವಾಗಿ ನಿಮಗೆ ಸಲಹೆ ಕೊಡ್ತೀನಿ, ಅಲ್ಲಿ ರಾಜಕಾರಣನ ಮಾಡೋದು ಬೇಡ. ಕ್ಷೇತ್ರ ಇದೆ, ರಾಜಕೀಯ ಇದೆ, ನಿಮಗೊಂದು ಪಕ್ಷ ಇದೆ, ನಮಗೊಂದು ಪಕ್ಷ ಇದೆ. ರಾಜಕಾರಣವನ್ನು ರಾಜಕೀಯವಾಗಿ ಎದುರಿಸೋಣ, ಅಲ್ಲಿ ಹೋರಾಟ ಮಾಡೋಣ ಜನರ ಜೊತೆಗೆ. ಆದರೆ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ಸಮಾಜದಲ್ಲಿ ರಾಜಕಾರಣವನ್ನು ಬೆರೆಸಬಾರ್ದು ಅಂತೇಳಿ ಅತ್ಯಂತ ನಾನು ಗೌರವಪೂರ್ವಕವಾದಂಥ ಒಂದು ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ. ಹಾಗೇನೇ ಒಂದು ಮಾತನ್ನು ತಾವು ಹೇಳಿದಿರಿ, ಇವತ್ತು ನಾನು ಒಳಗೆ ಬಂದಿದ್ದೀನಿ, ನೀವು ಹೊರಗೆ ಹೋಗಿದ್ದೀರಿ, ಗಂಡು ಮಕ್ಕಳಾದ್ರೆ ಇಪ್ಪಟ್ಟು ಇಲ್ಲಿಗೆ ಬರ್ರಿ ಅಂತಕ್ಕಂಥ ಮಾತನ್ನು ಕೂಡ ತಾವು ಮಾತಾಡಿದಿರಿ. ಇವತ್ತು BC ಉಮಾಪತಿಯವರ ನೇತೃತ್ವದಲ್ಲಿ ಅಲ್ಲಿರ್ತಕ್ಕಂಥ ಟ್ರಸ್ಟಿಗಳು ನಾವೆಲ್ಲ ಗಂಡು ಮಕ್ಕಳು, ನಾವೆಲ್ಲ ಗಂಡು ಮಕ್ಕಳಾಗಿರೋದ್ರಿಂದಲೇ ನೀವು ಹೋಗಿ ಅಲ್ಲಿ ತಲೆ ಎತ್ತಿ ನೋಡೋಂಥ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿ ಹರಿಹರದ ಪಂಚಮಸಾಲಿ ಜಗದ್ಗುರು ಪೀಠವನ್ನು ಇವತ್ತು ಭಾಳ ಎತ್ತರಕ್ಕೆ ನಾವು ಕಟ್ಟಿ ಬೆಳೆಸಿದ್ದೀವಿ. ಹಾಗಾಗಿ ಈ ಯಾವುದೇ ಸವಾಲುಗಳನ್ನು ಆಗ್ತಕ್ಕಂಥ ಒಂದು ಮಾತುಗಳನ್ನು ತಾವು ಆಡದೆ, ಏನು ನಿನ್ನೆ ನೀವು 18 ವರ್ಷಗಳ ನಂತರ ಅಲ್ಲಿ ಹೋಗಿದ್ದೀರಿ, ಸಂತೋಷ. ನಿಮಗೇನು ಸಾಧ್ಯ ಇದೆನೋ ಸಮಾಜದ ಬಗ್ಗೆ ನಿಮಗೂ ಕೂಡ ಕಳಕಳಿ ಇದೆ. ನೀವು ಆ ಕೆಲಸವನ್ನು ಮಾಡಬೇಕೇ ವಿನಃ ಬೇರೆ ರೀತಿಯ ಮಾತುಗಳನ್ನು ಆಡಬಾರ್ದು ಅಂತೇಳಿ ಗೌರವಯುತವಾಗಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಏನೆಲ್ಲ ಮಾತನಾಡಿದಿರಿ ವೈಯಕ್ತಿಕವಾಗಿ, ಯಾರೋ ಸಿಮೆಣ್ಣಿ ಮಾರ್ತಿದ್ರು, ಪೆಟ್ರೋಲ್ ಮಾರ್ತಾರೆ, ಹಾಗೆ ಹೀಗೆ. ಇವತ್ತು ಚಾ ಮಾರ್ತಕ್ಕಂಥ ಒಬ್ಬ ಹುಡುಗ ಈ ದೇಶದ ಪ್ರಧಾನಿಯಾಗಿದ್ದಾರೆ. ನಮ್ಮ ಬದುಕುಗಳನ್ನು ಕಟ್ಕೊಳ್ಳೋದಕ್ಕೆ ಸಿಮೆಣ್ಣಿ ಮಾರಬೇಕಾಗ್ತದೆ, ಕೂಲಿ ಮಾಡಬೇಕಾಗ್ತದೆ, ಅಜಯ್ ಕುಮಾರ್ ಅಂತವ್ರು ಬ್ರೆಡ್ ಮಾರಬೇಕಾಗ್ತದೆ. ಇವತ್ತು ಎಲ್ಲರೂ ಕೂಡ ನಾವೆಲ್ಲವೂ ನಮ್ಮದೇ ಆಗಿರ್ತಕ್ಕಂಥ ಒಂದು ವೃತ್ತಿಯಿಂದ ಬಂದು ನಾವು ಈ ಸಮಾಜದಲ್ಲಿ ದೊಡ್ಡವರಾಗಬೇಕಾಗ್ತದೆ, ಆರ್ಥಿಕವಾಗಿ ಸಬಲರಾಗಬೇಕಾಗ್ತದೆ. ಯಾರ ವೈಯಕ್ತಿಕ ಬದುಕನ್ನು ಕೂಡ ಕೆರಳಿಸಬಾರ್ದು ಅಂಥೇಳಿ ಗೌರವಾನ್ವಿತ ಆಗಿರ್ತಕ್ಕಂಥ ಮಾಜಿ ಶಾಸಕರಿಗೆ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ.